ಮುಧೋಳದಲ್ಲಿ ಕಳೆಗಟ್ಟಿದೆ ಸಂಕ್ರಾಂತಿ ಸಂಭ್ರಮ. ವರ್ಷದ ಮೊದಲ ಹಬ್ಬ ಸ್ವಾಗತಕ್ಕೆ ನಡೆದಿದೆ ಸಿದ್ಧತೆ. ಇಂದು ಮುಧೋಳದಲ್ಲಿ ಶುಕ್ರವಾರ ಸಂತೆ. ಹಳ್ಳಿಗಳಿಂದ ಸಾಕಷ್ಟು ವ್ಯಾಪಾರಸ್ಥರು ಮುಧೋಳ ನಗರಕ್ಕೆ ಆಗಮಿಸುತ್ತಾರೆ. ಅದರಲ್ಲೂ ಶನಿವಾರವೇ ಸಂಕ್ರಾಂತಿ ಇರುವುದರಿಂದ ಮುಧೋಳದಲ್ಲಿ ಹಬ್ಬದ ವಾತಾವರಣ ಶುಕ್ರವಾರದಿಂದಲೇ ಮನೆ ಮಾಡಿರುವ ದೃಶ್ಯಗಳು ಕಂಡು. ಸಾಕಷ್ಟು ಗ್ರಾಹಕರು ಎಳ್ಳು ಖರೀದಿಸುವಲ್ಲಿ ನಿರತರಾಗಿದ್ರು. ಈ ಬಾರಿ ಕಲರ್ ಎಳ್ಳುಗಳು ನೋಡುಗರನ್ನ ಕೈಬೀಸಿ ಕರೀತಾ ಇದ್ವು. ಇನ್ನು ಶನಿವಾರ ಹೂವು ಸಿಗುತ್ತವೋ ಇಲ್ವೋ ಎಂಬಂತೆ ಸಾಕಷ್ಟು ಗ್ರಾಹಕರು ಮಕರ ಸಂಕ್ರಮಣವಾಗಿದ್ದರಿಂದ ಎಲ್ಲ ಗ್ರಾಮಗಳಲ್ಲಿ ಸುಗ್ಗಿಯ ಸಂಭ್ರಮ. ಮಾರುಕಟ್ಟೆಯಲ್ಲಿ ಪ್ರತಿ ವಾರದ ಸಂತೆಗಿಂತ ಹೆಚ್ಚಿನ ಜನರು ಕಂಡು ಬಂದರು. ಸಂಕ್ರಾಂತಿ ಹಬ್ಬ ಜೊತೆ ತಂದು ಸುಖ ಶಾಂತಿ ಮುದ ನೀಡೋ ಹಬ್ಬ. ಬಂದು ಊರಿಗೆಲ್ಲ ಸಂಕ್ರಾಂತಿ ಹಬ್ಬ ಜೊತೆ ತಂದು ಸುಖ ಶಾಂತಿ ಮುದ ನೀಡೋ ಹಬ್ಬ. ಸಂಕ್ರಾಂತಿ ಅಂದರೆ ಒಂದು, ಯಾಕಂದರೆ ನಮ್ಮ ಕರ್ನಾಟಕದಲ್ಲಿ ಅಂದರೆ ನಮ್ಮ ದೇಶದಲ್ಲಿ ಏನಾಗುತ್ತೆ ಅಂತಂದರೆ ಪ್ರತಿಯೊಂದು ಹಬ್ಬನೂ ತುಂಬ ಸಂತೋಷದಿಂದ ಉಲ್ಲಾಸದಿಂದ ನಾವು ಮಾಡ್ತೀವಿ. ಸಂಕ್ರಮಣ ಅಂತಂದರೆ ನಮ್ಮಲ್ಲಿ ಏನು ಮಾಡ್ತಾರೆ ಅಂತಂದರೆ ಹಳ್ಳಿ ನಾಡುಗಳಲ್ಲಿ ಸಜ್ಜಿ ರೊಟ್ಟಿಯನ್ನು ಮಾಡ್ತಾರೆ, 5 ಥರ ಪಲ್ಯಗಳನ್ನು ಮಾಡ್ತಾರೆ. ಯಾಕಂದರೆ ನಮ್ಮಮ್ಮ ನಮ್ಮ ಅಜ್ಜಿ ಎಲ್ಲ ಏನು ಮಾಡ್ತಾಯಿದ್ರು ಅಂತಂದರೆ 5 ಥರದ ಪಲ್ಯಗಳನ್ನು ಮಾಡೋದು, ಮಾದಿಲಿ ಮಾಡ್ತಾಯಿದ್ರು, ಕಬ್ಬುಗಳನ್ನು ತೊಗೊಂಬಂದು ಅದರಲ್ಲಿಟ್ಟು ಎಳ್ಳು ಬೆಲ್ಲನ ಬೀರ್ತಾಯಿದ್ರು. ಆಮೇಲೆ ರೈತರು ಏನು ಮಾಡ್ತಾರಪ್ಪ ಅಂತಂದರೆ ಎತ್ತುಗಳನ್ನು ಸ್ನಾನ ಮಾಡಿಸಿ ಅದಕ್ಕೆ ಬಣ್ಣವನ್ನು ಹಚ್ಚಿ ಆ ಎತ್ತುಗಳನ್ನ ತುಂಬ ಅಲಂಕಾರ ಮಾಡಿಬಿಟ್ಟು ಏನು ಮಾಡ್ತಾರೆ ಅಂದರೆ ಸಾಯಂಕಾಲ ಕರಿ ಹರಿತಾರೆ. ನಮ್ಮ ಸೈಡೆಲ್ಲ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಏನು ಮಾಡ್ತಾರೆ ಅಂದರೆ ಬೆಂಕಿ ಹಾಕಿಬಿಟ್ಟು ಅದ್ರ ಮೇಲಿಂದ ನಮ್ಮ ಎತ್ತುಗಳನ್ನ ಜಿಗಿಸೋದಕ್ಕೆ ಏನಂತಾರಪ್ಪ ಅಂತಂದ್ರೆ ಕರಿ ಹರಿಯೋದು ಅಂತ ಕರೀತಾರೆ. ಮಾರ್ಕೆಟ್ನಲ್ಲಿ ಸಂಕ್ರಾಂತಿ ನಿಮಿತ್ತ ತರಕಾರಿ, ಹಣ್ಣು ಹಂಪಲುಗಳ ಬೆಲೆ ಗಗನಕ್ಕೇರಿದೆ. ಅಲ್ಲದೆ ಸಿಹಿ ಪದಾರ್ಥಗಳ ಖರೀದಿ ಜೋರಾಗಿದೆ. ಒಟ್ಟಾರೆಯಾಗಿ ಮುಧೋಳದಲ್ಲಿ ಮಕರ ಸಂಕ್ರಮಣವನ್ನ ಬರಮಾಡಿಕೊಳ್ಳಲು ಪ್ರತಿಯೊಬ್ಬರು ಕಾತುರದಿಂದ ಕಾಯ್ತಾ ಇರುವುದಂತೂ ಸತ್ಯ. ಸಂಕ್ರಾಂತಿ ಹಬ್ಬ ಬಂತು, ಬೆಳ್ಳಿಯ ಬೆಳಕಾತಂತು. ರನ್ ಟಿವಿ ಮುಧೋಳ. ಸಂಕ್ರಾಂತಿ ಹಬ್ಬ ಬಂತು, ಬೆಳ್ಳಿಯ ಬೆಳಕಾತಂತು. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.